BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BMX ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BMX ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ,
ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಹೆಣ್ಣು ಮಕ್ಕಳನ್ನು ಕಾಡುವ ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ ಬರದಂತೆ ತಡೆಗಟ್ಟಲು ಮುಂಜಾಗ್ರತಾ ಕ್ರಮವಾಗಿ ವ್ಯಾಕ್ಸಿನ್ ಲಭ್ಯವಿದ್ದು ಮಹಿಳೆಯರು ಇದರ ಲಾಭ ಪಡೆಯಬೇಕು ಎಂದು ಕಲಬುರಗಿಯ ಕಿದ್ವೈ ಕ್ಯಾನ್ಸರ್ ಆಸ್ಪತ್ರೆಯ ಕ್ಯಾನ್ಸರ್ ತಜ್ಞೆ ಡಾಕ್ಟರ್ ಶ್ರುತಿ ವೆಂಕಟೇಶ್ ಸಲಹೆ ನೀಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕ್ಯಾನ್ಸರ್ ಕುರಿತಂತೆ ಮೊದಲಿನಂತೆ ಭಯಪಡುವ ಅಗತ್ಯವಿಲ್ಲ. ಸೂಕ್ತ ಚಿಕಿತ್ಸಾ ವ್ಯವಸ್ಥೆ ಲಭ್ಯವಿದ್ದು ಕ್ಯಾನ್ಸರ್ ಬರದಂತೆ ತಡೆಗಟ್ಟಲು ವ್ಯಾಕ್ಸಿನೇಷನ್ ಲಭ್ಯವಿದೆ ಎಂದರು. ಕೋವಿಡ್ ಸೋಂಕು ತಗುಲಿದಂತಹ ಈ ಹಿಂದೆ ಲಸಿಕೆ ನೀಡುತ್ತಿದ್ದ ಮಾದರಿಯಲ್ಲಿ ಸರ್ವಿಕಲ್ ಕ್ಯಾನ್ಸರ್ ಬರದ ಹಾಗೆ ಲಸಿಕೆ ಲಭ್ಯವಿದೆ. 9 ರಿಂದ 14 ವರ್ಷದ ಹೆಣ್ಣು ಮಕ್ಕಳಿಗೆ 2 ತಿಂಗಳ ಅಂತರದಲ್ಲಿ 2 ಡೋಸ್ ನೀಡಲಾಗುತ್ತಿದ್ದು 15 ರಿಂದ 45 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ 3 ಬಾರಿ ಲಸಿಕೆ ನೀಡಲಾಗುತ್ತಿದೆ. ಪ್ರತಿ ಬಾರಿ ಲಸಿಕೆಗೆ ₹2,000 ಮಾತ್ರ ದರ ಪಡೆಯಲಾಗುತ್ತಿದ್ದು ಮಹಿಳೆಯರು ಈ ಲಸಿಕೆ ಲಾಭ ಪಡೆಯಬೇಕು ಎಂದು ಅವರು ಸಲಹೆ ನೀಡಿದರು. ಮಹಿಳೆಯರು ಈ ಲಸಿಕೆ ಲಾಭ ಪಡೆಯಬೇಕೆಂದು ಸಲಹೆ ನೀಡಿದರು. ಕಲಬುರಗಿ ನಗರದ ಖರ್ಗೆ ಪೆಟ್ರೋಲ್ ಬಂಕ್ ಸಮೀಪ ಇರುವ ಮೆಡಿ ಹಬ್ ಕ್ಯಾನ್ಸರ್ ಸೆಂಟರ್ ನಲ್ಲಿ ಈ ಲಸಿಕೆ ಲಭ್ಯವಿದ್ದು ಇದರ ಲಾಭ ಪಡೆಯಬಹುದಾಗಿದೆ ಎಂದರು. ನಾನು ಇವಾಗ ಸುಮಾರು 8 ವರ್ಷಗಳಿಂದ ಕ್ಯಾನ್ಸರ್ ರೋಗಗಳಿಗೆ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ. ಸೊ ಒಂದು ಅದೃಷ್ಟ ನಂದು ಮತ್ತು ಸೌಭಾಗ್ಯ ಏನಂದರೆ ಐ ಆಮ್ ದ ಓನ್ಲಿ ಫೀಮೇಲ್ ಕ್ಯಾನ್ಸರ್ ಸ್ಪೆಷಲಿಸ್ಟ್. ನಾನು ಒಂದೇ ಹೆಣ್ಮಕ್ಳು ಕ್ಯಾನ್ಸರ್ ಸ್ಪೆಷಲಿಸ್ಟಲ್ಲಿ ನಾನು ಒಬ್ಬಳೇ ಈ ಸದ್ಯದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ 5 ಜಿಲ್ಲೆಗಳಿಗೆ. ಸೊ ಇವತ್ತಿನ ದಿನ ನಾನು ಏನಕ್ಕೆ ಮುಂದೆ ಬಂದಿದ್ದೀನಿ ಆಸ್ ಎ ವಾಲಂಟಿಯರ್. ಯಾಕಂದರೆ ಈಗ ನಾನು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಚಿಕಿತ್ಸೆ ಒಂದೇ ಕೊಡದೆ ಅದು ಕ್ಯಾನ್ಸರ್ನ ಬರದಾಗಿ ತಡೆಗಟ್ಟಲು ಮತ್ತು ಕ್ಯಾನ್ಸರ್ ಮುಕ್ತ ವಿಮೆನ್ಗೆ ಕ್ಯಾನ್ಸರ್ ಬರ್ದಂಗೆ ತಡೆಗಟ್ಟೋದು ಐ ಥಿಂಕ್ ದಟ್ ವಿಲ್ ಬಿ ಮೈ ಮೇಜರ್ ಕಾಂಟ್ರಿಬ್ಯೂಷನ್. ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಅದು ಬರ್ದಂಗೆ ನಾನು ಹೇಗೆ ತಡೆಗಟ್ಬೋದು, ನಮ್ಮ ಮಹಿಳೆಯರಿಗೆ ಕ್ಯಾನ್ಸರ್ ಬರಲಾರ್ದಂಗೆ ನಾನು ಹೇಗೆ ಅವೇರ್ನೆಸ್ ಕೊಡ್ಬೋದು ಆಸ್ ಮೈ ವಾಲಂಟಿಯರ್ ವರ್ಕ್. ಸೊ ನಾನು ಎಷ್ಟೊಂದು ಅದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಸೊ ಹೆಣ್ಣು ಮಕ್ಕಳಲ್ಲಿ 2 ಕ್ಯಾನ್ಸರ್ ಸಾಮಾನ್ಯ. ಒಂದು ಹೆಣ್ಣು ಜನ್ಮ ಅಂತ ತೊಗೊಂಡ್ಮೇಲೆ 2 ಕ್ಯಾನ್ಸರ್ ಬರುತ್ತೆ. ಒಂದು ಸ್ತನದ ಕ್ಯಾನ್ಸರ್, ಅದು ಬ್ರೆಸ್ಟ್ ಕ್ಯಾನ್ಸರ್. ಇನ್ನೊಂದು ಬಂದ್ಬಿಟ್ಟು ಗರ್ಭಕೊರಳಿನ ಕ್ಯಾನ್ಸರ್, ಅದನ್ನು ಸರ್ವಿಕ್ಸ್ ಕ್ಯಾನ್ಸರ್ ಅಂತ ಹೇಳ್ತೇವೆ ನಾವು. ಸೊ ಯಾಕೆ ನಾನು ಇದ್ರ ಬಗ್ಗೆ ಒತ್ತು ಕೊಟ್ಟು ಮಾತಾಡ್ತಾ ಇದ್ದೀನಿ, ಅವೇರ್ನೆಸ್ ಸ್ಪ್ರೆಡ್ ಮಾಡ್ತಾ ಇದ್ದೀವಿ, ವಾಲಂಟಿಯರ್ ಸರ್ವಿಸಸ್ ಕೊಡ್ತಾ ಇದ್ದೀವಿ, NGOಗಳ ಸಹಾಯಕ ತೊಗೊಂಡು ನಾವು ಯಾಕೆ ಮುಂದೆ ಬರ್ತಾ ಇದ್ದೀವಿ ಅಂದರೆ ಪ್ರತಿ 8 ನಿಮಿಷಕ್ಕೆ ಒಬ್ಬ ಮಹಿಳೆ ಈ ಕ್ಯಾನ್ಸರ್ ಸರ್ವಿಕ್ಸ್ಗೆ ತುತ್ತಾಗ್ತಾ ಇದ್ದಾರೆ ಮತ್ತು ಸಾವನ್ನು ಹೋಗ್ತಾ ಇದ್ದಾರೆ. ಆಮೇಲೆ ಥ್ರೂಔಟ್ ವರ್ಲ್ಡ್ ಸಿ ಒಂದು 100 ಜನಕ್ಕೆ ಕ್ಯಾನ್ಸರ್ ಸರ್ವಿಕ್ಸ್ ಬಂದಿದೆ ಅಂತಂದರೆ ವರ್ಲ್ಡಲ್ಲಿ ನಾವು ರೇಟ್ಸ್ ಎಸ್ಟಿಮೇಷನ್ ತೊಗೊಂಡಾಗ ಅದರಲ್ಲಿ 25% ಇಂಡಿಯಾ ಮಹಿಳೆ, ನಮ್ಮ ಭಾರತೀಯರು ಆ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ. ಈ ಕ್ಯಾನ್ಸರ್ ಗರ್ಭಕೊರಳಿನ ಕ್ಯಾನ್ಸರ್ ಹೇಗೆ ಬರುತ್ತೆ ಅಂತಂದರೆ ಇದು ಒಂದು ವೈರಸ್ ಮೂಲಕ ಬರುತ್ತೆ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ವೈರಸ್, ಅದು ಒಂದು ಕ್ಯಾನ್ಸರನ್ನು ಮಾಡಿಬಿಟ್ಟು ಹೆಣ್ಮಕ್ಳು ಗರ್ಭಚೀಲ ಅಂದರೆ ಒಂದು ಯೋನಿ, ಅದರ ಒಂದು ಕ್ಯಾನ್ಸರ್ ಮಾಡಿಬಿಟ್ಟು ದಟ್ ಇಸ್ ಲೀಡಿಂಗ್ ಟು ಡೆತ್. ಸೊ ಇದು ಹೇಗೆ ಬರುತ್ತೆ, ಹೌ HPV ವೈರಸ್ ಎಂಟರ್ಸ್ ಆ್ಯಂಡ್ ಹೌ ಹೇಗೆ ಕ್ಯಾನ್ಸರ್ನ ಮಾಡುತ್ತೆ ಅಂತಂದರೆ ಅದು ಸೆಕ್ಷುವಲ್ ರೂಟಿಂದ ಥ್ರೂ ಜೆನೈಟಲ್ಸ್. ಸೊ ವೆಜೈನಾಯಿಂದ ಒಳಗಡೆ ಹೋಗ್ಬಿಟ್ಟು ಸರ್ವಿಕ್ಸಲ್ಲಿ ಇದು ಕ್ಯಾನ್ಸರ್ನ ಕಾಸ್ ಮಾಡುತ್ತೆ. ಸೊ ಈಗಿನ ಮಾಡರ್ನ್ ಎರಾದಲ್ಲಿ ಈ ಕ್ಯಾನ್ಸರ್ ಬಂದ್ಬಿಟ್ಟು ಮುಖ್ಯ ಕಾರಣ ಹೇಗೆ ಎಂಟಾಗ್ತದೆ, ಹ್ಯಾವಿಂಗ್ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್.
ಈಗ ಮಾಡರ್ನೈಸೇಷನ್ ಎಲ್ಲ ಆಗಿರೋದ್ರಿಂದ ಸ್ಕೂಲ್ ಕಾಲೇಜ್ಗಳಿಗೆ ಹೋಗ್ತಾರೆ, ಅದ್ರ ನಂತರ ಹಾಸ್ಟೆಲ್ಗಳಲ್ಲಿ ಇರ್ತಾರೆ ಸ್ಟೂಡೆಂಟ್ಸು, ಅದ್ರ ನಂತರ ಮತ್ತೆ ಬೇರೆ ಒಂದು ಸ್ಥಳ ಬಿಟ್ಟು ಸ್ಥಳಕ್ಕೆ ಈಗ ಅರ್ಬನ್ ಬೆಂಗಳೂರಿಗೋ ಡೆಲ್ಲಿಗೋ ಬಾಂಬೆಗೋ ಎಜುಕೇಷನ್ ಕಲೀಲಿಕ್ಕೆ ಹೋಗ್ತಾರೆ. ಮತ್ತು ಏಜ್ ಆಫ್ ಮ್ಯಾರೇಜ್ನು ತುಂಬ ಡಿಲೇ ಆಗ್ತಾ ಇದೆ ಬಿಕಾಸ್ ಆಫ್ ದ ಎಜುಕೇಷನ್ ಆ್ಯಂಡ್ ಬಿಕಾಸ್ ಆಫ್ ದ ಗೆಟಿಂಗ್ ಜಾಬ್ಸ್. ಸೊ ಇನ್ ಬಿಟ್ವೀನ್ ದಿಸ್ ಜರ್ನಿ ಆಸ್ ಅ ನ್ಯಾಚುರಲ್ ದಿಸ್ ಒನ್ ವಾಟ್ ಈಸ್ ಹ್ಯಾಪನಿಂಗ್, ಈ ಜರ್ನಿ ಒಳಗಡೆ ದೇ ಆರ್ ಮೀಟಿಂಗ್ ಮಲ್ಟಿಪಲ್ ಪೀಪಲ್. ಸೊ ಮ್ಯಾರೇಜ್ ಇಸ್ ನಾಟ್ ಎ ಬೌಂಡ್ರಿ ನಾವು. ಸೊ ಈ ಒಂದು ಕಾರಣದಿಂದ ಇದು ಕ್ಯಾನ್ಸರ್ ಆಗುತ್ತೆ. ಬಟ್ ಆದರೆ ಜನಗಳಿಗೆ ಅದ್ರ ಬಗ್ಗೆ ಅರಿವಿಲ್ಲ, ಈ ರೀತಿಯಿಂದಲೂ ಕ್ಯಾನ್ಸರ್ ಬರಬಹುದಾ. ಸೊ ಆ ಅರಿವಿಲ್ಲದೆ ಅವರು ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಜೊತೆ ಸೆಕ್ಸಲ್ಲಿ ತೊಡಗ್ತಾ ಇದ್ದಾರೆ. ಬಟ್ ಒನ್ ಡೇ ಇಟ್ ವಿಲ್ ಡೆಫಿನೆಟ್ಲಿ ಕಾಸ್ ಕ್ಯಾನ್ಸರ್. ಸೊ ಅದಕ್ಕೋಸ್ಕರ ಇದು ಅವೇರ್ನೆಸ್ ನಾನು ಕೊಡ್ತಾ ಇದ್ದೀನಿ. ಸೊ ಬಟ್ ಇವತ್ತು ಈಗಿಂದು ಹೊಸ ಸುದ್ದಿ ಏನು, ಹೊಸ ಸುದ್ದಿ ಮತ್ತು ಸಿಹಿ ಸುದ್ದಿ ಏನಂದ್ರೆ ಬಿಕಾಸ್ ಆಫ್ ದ ಎವಾಲ್ವಿಂಗ್ ಮೆಡಿಕಲ್ ಟೆಕ್ನಾಲಜೀಸ್ ಈ HPV ವೈರಸ್ಗೆ ವ್ಯಾಕ್ಸಿನೇಷನ್ ಬಂದಿದೆ. ಸೊ ಒಂದು ಹೆಣ್ಣುಮಗು ಹುಟ್ಟಿದ ಮೇಲೆ ನಾವು ಈ ಕ್ಯಾನ್ಸರ್ ಬರದಂತೆ ನಾವು ವ್ಯಾಕ್ಸಿನೇಷನ್ನ ತಗೋಬೋದು. ಈ ಒಂದು ವ್ಯಾಕ್ಸಿನೇಷನ್ನ ತಗೊಂಡ್ರೆ ನಮಗೆ ಲೈಫ್ ಟೈಮಲ್ಲಿ ಕ್ಯಾನ್ಸರೇ ಬರೋದಿಲ್ಲ, ಗರ್ಭಚೀಲದ ಕ್ಯಾನ್ಸರ್ ಸ್ಪೆಷಲಿ ಹೆಣ್ಮಕ್ಳಿಗೆ. ಇಷ್ಟು ದಿನ ನಾವು ಗರ್ಭಕರುಳಿನ ನಾನು ಇಷ್ಟು ದಿನ 8 years ಆಯಿತು ಗರ್ಭಕರುಳಿನ ಕ್ಯಾನ್ಸರ್ ಪೇಷಂಟ್ಸ್ ಬಂದು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೆ. ಕ್ಯಾನ್ಸರ್ ಆಗಿ ಆಲ್ರೆಡಿ ಬಂದಿರೋ ಪೇಷಂಟ್ಸ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಬಟ್ ನನಗೆ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ನನಗೆ ಅಷ್ಟು ಸುಖ ಇಲ್ಲ, ಖುಷಿ ಇಲ್ಲ. ಸೊ ನನಗೇನು ಅನ್ಸುತ್ತೆ ಅಂದರೆ ಅದನ್ನು ತಡೆಗಟ್ಟಿದ್ರೆ ದಟ್ ಇಸ್ ಬೆಸ್ಟ್. ನಂದು ವಿಷನ್ ಏನಿದೆ ಅಂದರೆ ವಿಷನ್ 2050 ಅಂತ ಥಾಟ್ಸ್. ಬಟ್ ನಾನು ಮನಸ್ಸಲ್ಲಿ ಇಟ್ಕೊಂಡು ಅಂದರೆ ವಾಲಂಟಿಯರ್ ಸರ್ವಿಸ್ ಕೊಡ್ತಾ ಇದ್ದೀನಿ. ಬೈ ವಿಷನ್ 2050 ಅಂದರೆ 25 years ದೇರ್ ಶುಡ್ ನಾಟ್ ಬಿ ಕ್ಯಾನ್ಸರ್. ಗರ್ಭಕರುಳಿನ ಕ್ಯಾನ್ಸರ್ ಯಾವುದೇ ಒಂದು ಮಹಿಳೆ ನನ್ನ ಹತ್ರ ನನಗೆ ಗರ್ಭಕರುಳಿನ ಕ್ಯಾನ್ಸರ್ ಆಗಿದೆ ಅಂತ ಬರಬಾರ್ದು ಅಂತ ನನ್ನ ಇಚ್ಛೆ. ಅದಕ್ಕೋಸ್ಕರ ನಾನು ಈ ವ್ಯಾಕ್ಸಿನೇಷನ್ ಬಗ್ಗೆ ಮಾಹಿತಿಯನ್ನು ಮತ್ತು ಅವೇರ್ನೆಸ್ನ ಕೊಡ್ತಾ ಇದ್ದೀನಿ. ಸೊ ಅನದರ್ 25 years ಆದಮೇಲೆ ಫೀಮೇಲ್ಸ್ ಯಾರು ಗರ್ಭಕರುಳಿನ ಕ್ಯಾನ್ಸರ್ ಅಂತ ನನ್ನ ಹತ್ರ ಬರಬಾರ್ದು. ಕ್ಯಾನ್ಸರ್ ನಿರ್ಮೂಲನೆ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಅವೇರ್ನೆಸ್ನ ಮತ್ತು ವ್ಯಾಕ್ಸಿನೇಷನ್ ಬಗ್ಗೆ ಹೇಳ್ತಾ ಇದ್ದೀವಿ. ಈ HPV ವ್ಯಾಕ್ಸಿನೇಷನ್ ದಟ್ ಇಸ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನೇಷನ್ನ ಬಗ್ಗೆ ಒಂದು ಮೇಜರ್ ಮಾಹಿತಿ ಏನಂದರೆ, ಈಗ ನಿರ್ಮಲಾ ಸೀತಾರಾಮನ್ ಅವರು ಈಗ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ ಈ ವ್ಯಾಕ್ಸಿನೇಷನ್ನು ಫ್ರೀಯಾಗಿ ಕೊಡಬೇಕು. ಇಮ್ಯುನೈಸೇಷನ್ ಶೆಡ್ಯೂಲ್ ಈಗ ಹೆಂಗೆ ಪೋಲಿಯೋ ವ್ಯಾಕ್ಸಿನ್, MMR, ಮೀಸಲ್, ಮಮ್ಸ್ ವೈರಸ್ ಈ ಎಲ್ಲ ವ್ಯಾಕ್ಸಿನೇಷನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ, ಹುಟ್ಟಿದ ಮಕ್ಕಳಿಗೆ. ಸೊ ಈ ರೀತಿ ಇದನ್ನು ಇಮ್ಯುನೈಸೇಷನ್ ಶೆಡ್ಯೂಲಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟು ಗೌರ್ಮೆಂಟ್ ಕಡೆಯಿಂದ 9 ರಿಂದ 14 ವರ್ಷ ವಯಸ್ಸು 9 to 14 years ಏಜ್ ಗ್ರೂಪ್ ಅವ್ರಿಗೆ ಇಮ್ಯುನೈಸೇಷನ್ ಶೆಡ್ಯೂಲಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಗೌರ್ಮೆಂಟೇ ಕೊಡಲಿಕ್ಕೆ ಮುಂದೆ ಬಂದಿದೆ. ಮೇ ಬಿ ನೆಕ್ಸ್ಟ್ ಇಯರ್ ದೇ ಮೇ ಇನ್ಕ್ಲೂಡ್ ಅಂಡ್ ದೇ ಮೇ ಸ್ಟಾರ್ಟ್ ಥ್ರೂ ದ ಗೌರ್ಮೆಂಟ್ ಸ್ಕೀಮ್ಸ್. ಈ ವ್ಯಾಕ್ಸಿನೇಷನ್ 9 to 14 years ಇದ್ರೆಗಿನ 2 ಡೋಸ್ ತೊಗೋಬೇಕಾಗುತ್ತೆ. ಒಂದು ಇವತ್ತು ತೊಗೊಂಡ್ರೆ 2 ತಿಂಗಳ ನಂತರ ಇನ್ನೊಂದು ಡೋಸ್ ತೊಗೋಬೇಕಾಗುತ್ತೆ. ಆದರೆ ಈ ವ್ಯಾಕ್ಸಿನೇಷನ್ ಬಂದ್ಬಿಟ್ಟು ಅಬೋವ್ 15 years 15 ವರ್ಷ ಮೇಲ್ಪಟ್ಟು 45 ವರ್ಷ ಒಳಗಡೆ ಇದ್ದರೆ ಅವ್ರು 3 ಡೋಸ್ ತೊಗೋಬೇಕಾಗುತ್ತೆ. ಒಂದು 0 months, ಇನ್ನೊಂದು 2 months, ಇನ್ನೊಂದು 6 months. ಕಲಬುರಗಿ ನಗರದ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯ ಪ್ರಾಂಗಣದಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವ ಸಿ ಮತ್ತು ಡಿ ಬ್ಲಾಕ್ ಹಾಗೂ ಡಾಕ್ಟರ್ BG ಜವಳಿ ಒಳಾಂಗಣ ಕ್ರೀಡಾಂಗಣ ಸಂಕೀರ್ಣದ ಉದ್ಘಾಟನೆ ಸಮಾರಂಭ ಫೆಬ್ರವರಿ 10ರಂದು ಬೆಳಗ್ಗೆ 10:30 ಜರುಗಲಿದೆ ಎಂದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ತಿಳಿಸಿದರು. ಕಲಬುರಗಿಯ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ಕಾನ್ಫರೆನ್ಸ್ ಹಾಲ್ನಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ITBT ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನೂತನ ಬ್ಲಾಕ್ ಹಾಗೂ ಕ್ರೀಡಾ ಸಂಕೀರ್ಣವನ್ನು ಉದ್ಘಾಟಿಸಲಿದ್ದಾರೆ. ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಜೇವರ್ಗಿ ಶಾಸಕ ಹಾಗೂ KKRDB ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್, ಲೋಕಸಭೆಯ ಮಾಜಿ ಸದಸ್ಯ ಹಾಗೂ HKE ಮಾಜಿ ಅಧ್ಯಕ್ಷ ಡಾಕ್ಟರ್ BG ಜವಳಿ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುತ್ತಿದ್ದಾರೆ. MRMC ಆವರಣದಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವ ಸಿ ಮತ್ತು ಡಿ ಬ್ಲಾಕ್ ವೈದ್ಯಕೀಯ ವಿದ್ಯಾರ್ಥಿಗಳ ಕಲಿಕೆಗಾಗಿ ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ನಿಯಮಗಳಿಗೆ ಒಳಪಟ್ಟು ನಿರ್ಮಿಸಲಾಗಿದೆ. ಇದರ ಜೊತೆಗೆ ಹಿರಿಯ ಮುತ್ಸದಿ ಡಾಕ್ಟರ್ BG ಜವಳಿ ಅವರ ಹೆಸರಿನಲ್ಲಿ ಸುಸರ್ಜಿತ ಒಳಾಂಗಣ ಕ್ರೀಡಾ ಸಂಕೀರ್ಣ ನಿರ್ಮಿಸಿರುವುದು ತಮಗೆ ಹೆಚ್ಚು ಖುಷಿ ತಂದಿದೆ ಎಂದು ಡಾಕ್ಟರ್ ಬಿಲ್ಗುಂದಿ ಸಂತಸ ವ್ಯಕ್ತಪಡಿಸಿದರು. ನಮ್ಗೆ ಯಾವುದು ಏನೂ ಕೊರತೆ ಆಗಿಲ್ಲ ಫಂಡಿಂದು. ನಾವು ಕಟ್ಟವತನಾಗ ಏನದಂದ್ರೆ ಭೂಮಿ ಪೂಜನೆ ಮಾಡಿದೆವು, ಹಾಗೆ ನಾವು ಕಂಪ್ಲೀಟ್ನು ಮಾಡಿದೆವು. ಇದರಲ್ಲಿ ಒಂದು ಪಾರ್ಟ್ ಏನದ ಅಂದ್ರೆ ಡಾಕ್ಟರ್ BG ಜವಳಿ ಅವ್ರ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇತ್ತು, ಅಡ್ಡ ಬರ್ಲಿಕ್ಕತ್ತಿದ್ದು ಕಟ್ಟವತ್ನಾಗ ಒಡೆದು
ಮತ್ತು ನಾವು ಏನದ ಮತ್ತೊಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಿದೆವು. ಅದು ಏನು ಹೈಟೆಕ್ ಮಾಡ್ಲಕತ್ತಿದ್ದೆವು. ಟೋಟಲಿ ಸಿಂಥೆಟಿಕ್ ಗ್ರೌಂಡ್ ಅಮಾರ್ಕೇಶನ್, ಸಿಂಥೆಟಿಕ್ ಇಂಡೋರ್ ಗೇಮ್ಸ್. ದಿಸ್ ಈಸ್ ಜವಳಿ ಕಾಂಪ್ಲೆಕ್ಸ್, ಡಾಕ್ಟರ್ ಜವಳಿ ಕಾಂಪ್ಲೆಕ್ಸ್ ಇಂಡೋರ್ ಗೇಮ್ಸ್. 11,000 ಸ್ಕ್ವೇರ್ ಫೀಟ್ ಅದೇ. ನಾವೇನದಂದ್ರೆ ಇವು 2 ಫ್ಲೋರ್ ಏನು ತೊಗೊಂಡಿದ್ದೆವು, ನಿಯರ್ಲಿ 45,000 ಸ್ಕ್ವೇರ್ ಫೀಟ್ ಇದೆ. ಇದು ಏನದ ಅಂತಂದ್ರೆ ಮುಂದೆ ಈ 7 ಸ್ಟೋರಿ ತನಕ ಕಟ್ಬೋದು. ಇದಕ್ಕೆ ಉದ್ಘಾಟನೆಗೆ ಪ್ರಿಯಾಂಕಾ ಸಾಬ್ರು ಬರ್ಲಿಕ್ಕತ್ತಿದ್ದಾರೆ, ಶರಣ್ ಪ್ರಕಾಶ್ ಬರ್ಲಿಕ್ಕತ್ತಿದ್ದಾರೆ. ಅವ್ರನ್ನೂ ಈ ಕಾಲೇಜ್ ಅಲ್ಯುಮಿನಿ ಇದ್ದಾರೆ. ಹಾಗೂ ಈ ಕಾಲೇಜ್ ಅಲ್ಯುಮಿನಿ ಅಲ್ಲದೇನೂ ಮತ್ತು ನಾವು ಅಜಯ್ ಸಿಂಗ್ನೂ ಕರೆದಿದ್ದೆವು, ಹಾಗೆ ಅಲ್ಲಂಪ್ರಭು ಪಾಟೀಲ್ನೂ ಕರೆದಿದ್ದೆವು. ಇದು ಏನದ ಅಂದ್ರೆ 10ನೇ ತಾರೀಕು 10:30 ಗಂಟೆಗೆ ನಮ್ಮದೇನದ ಅಂದ್ರೆ ಉದ್ಘಾಟನೆ ಮಾಡ್ಲಕತ್ತೀವಿ. ಇವತ್ತೂ ನಾನು ಯಾಕೆ ಹೇಳಕತ್ತೀನಿ ಅಂತಂದ್ರೆ ನಮ್ಮ ಪಿರಿಯಡ್ನಲ್ಲಿ ನಾವು ನಿಯರ್ಲಿ 3.5 ಲಕ್ಷ ಸ್ಕ್ವೇರ್ ಫೀಟ್ ಕಟ್ಟಿದ್ದೆವು. ನಮ್ಮ ಪಿರಿಯಡ್ನಲ್ಲಿ ಏನಾಯಿತು, 2 ಟರ್ಮ್ ಇದ್ದಾಗ ನನಗೇನದ 2 ವರ್ಷ ಕೋವಿಡ್ ಬಂತು. ಕೋವಿಡ್ನಾಗೂ ನಾ ಪಗಾರ ಪೂರ ಫುಲ್ ಕೊಟ್ಟಿದ್ದೀನಿ. ಹಾಗೆ ಗೌರ್ಮೆಂಟ್ ಆಫ್ ಕರ್ನಾಟಕಗೆ 1 ಕೋಟಿ ರೂಪಾಯಿ ಕೊಟ್ಟಿದ್ದೇನೆ ಕೋವಿಡ್ ಫಂಡ್ ಅಂತಂದು. ಹಾಗೆ ನಮ್ಮ ಎಷ್ಟು ಮಂದಿ ನಮ್ಮಲ್ಲಿ ಅಡ್ಮಿಟ್ ಆಗಿರು ಅವರಿಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ನಾವು. ಎಲ್ಲ ಕೋವಿಡ್ ಪೇಷಂಟ್ಗೆ ಫ್ರೀ ಟ್ರೀಟ್ಮೆಂಟು, ಅವ್ರಿಗೆ ಊಟ ತಿಂಡಿ ಪ್ಲಸ್ ಡ್ರಗ್ಸ್ನೂ ಏನದ ಗೌರ್ಮೆಂಟ್ಲಿಂದ ಸಪ್ಲೈ ಆಯ್ತು. ಅದೂ ಏನದ ಅಂದ್ರೆ ನಾವು ಏನದ ಅಂದ್ರೆ ಅವ್ರವ್ರ ಪೇರೆಂಟ್ಸ್ ಕೊಟ್ಟು ಅವ್ರವ್ರಿಗೆ ಏನದ ಡ್ರಗ್ಸ್ ಕೊಟ್ಟಿದ್ದೆವು. ಮೋರ್ಟಾಲಿಟಿ ರೇಟ್ ನಮ್ಮದೇನೋ ಭಾಳ ಕಮ್ಮಿ ಅದ ಎಲ್ಲರಿಗಿಂತನೂ. ಇವತ್ತು ನಾವು ನೋಡಿದಾಗ ಆ ಟೈಮಿಗೆ ಆಕ್ಸಿಜನ್ನು ಏನದ ಅಂದ್ರೆ ಕಮ್ಮಿ ಇತ್ತು. ಎಲ್ಲ ಕಡೆ ಆಕ್ಸಿಜನ್ ಕಮ್ಮಿ ಇದ್ದಾಗ ನಮ್ಮಲ್ಲಿ ಆಕ್ಸಿಜನ್ ಯಾವಾಗಲೂ ಫುಲ್ ಇರ್ತಿತ್ತು. ನಾವು ಆಕ್ಸಿಜನ್ ಏನದ ಮೇಜರ್ ಪಾರ್ಟ್ ಇತ್ತು, ಅದಕ್ಕೆ ಏನದಂದ್ರೆ ಯಾವಾಗಲೂ ಏನದ ಫುಲ್ ಇತ್ತು. ಮೀನ್ ವೈಲ್ ನಾವು ಏನು ಮಾಡಿದೆವು ಅಂದ್ರೆ ಟೋಟಲಿ 750 ಬೆಡ್ಗೆ ಆಕ್ಸಿಜನೇಟೆಡ್ ಮಾಡಿದೆವು. ಅದಕ್ಕೆ 4.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೆವು. ಹಾಗಲ್ದೇನು ಈ ವರ್ಷ ಆದ್ಮ್ಯಾಗೂ ನಮ್ಮಲ್ಲಿ ಏನದ ಫೈರ್ ಸೇಫ್ಟಿ ಇದ್ದಿದ್ದಿಲ್ಲ ಬಸವೇಶ್ವರ ಹಾಸ್ಪಿಟ್ಲ್ಗೆ. ಯಾಕಂದ್ರೆ ಇದು ಏನು ಸೇಫ್ಟಿ ಏನದಲ್ಲ 100% ಬೇಕಾಗಿತ್ತು. ಯಾಕೆ ಮಾಡಿಲ್ಲ ಗುರ್ತಿಲ್ಲ. ಆದರೆ ನಾವೇನದ ಬಂದ ಮ್ಯಾಕ ಟೋಟಲಿ ಏನಂದ್ರೆ ಫೈರ್ ಸೇಫ್ಟಿ ಸಲಕ್ಕೆ ನಿಯರ್ಲಿ 4.5 crore ರೂಪೀಸ್ ಖರ್ಚು ಮಾಡಿದ್ದೆವು. ಆಕ್ಸಿಜನೇಟರ್ 4 ಕೋಟಿ 30 ಲಕ್ಷ ಮಾಡಿದ್ದೆವು. ಇದಕ್ಕೆ 4.5 ಕೋಟಿ ಮಾಡಿದ್ದೆವು. ಹಾಗೆ ಇಕ್ವಿಪ್ಮೆಂಟ್ಸನ್ನು ಕೊಟ್ಟಿದ್ದೆವು. ಟೋಟಲಿ ನಿಯರ್ಲಿ ವಿ ಹ್ಯಾವ್ ಸ್ಪೆಂಟ್ 60 to 70 crore rupees ಫಾರ್ ದ ಬಸವೇಶ್ವರ ಹಾಸ್ಪಿಟಲ್ ಆ್ಯಂಡ್ ಮೆಡಿಕಲ್ ಕಾಲೇಜ್ ಅಪ್ರಾಕ್ಸಿಮೇಟ್ಲಿ. ಯಾಕಂದ್ರೆ ಬಿಲ್ಡಿಂಗ್ ಕಂಪ್ಲೀಟ್ ಆಗಿಲ್ಲ. ಅವು ನಾವು ಏನದ ಅಂದ್ರೆ ಇಟ್ ಕಮ್ಸ್ 65, 67 ಎಲ್ಲ ಟೋಟಲ್ ಮಾಡಿ ನಾವೇನದಂದ್ರೆ ಪಬ್ಲಿಷ್ ಮಾಡ್ತೇವೆ. ಇವತ್ತು ಏನದ ಅಂತಂದ್ರೆ ನಾವು NNC ಪ್ರಕಾರ ನಮ್ಮ ಆಡಿಟೋರಿಯಂ ಬೇಕಾಗಿತ್ತು, ಮಾಡಿದ್ದಿಲ್ಲ. ಹಾಗೆ ಆಡಿಟೋರಿಯಂ ಕಂಪ್ಲೀಟ್ ಮಾಡಿದೆವು. ಅದಕ್ಕೇನಿಲ್ಲ ನಿಯರ್ಲಿ ಅಬೌಟ್ 19 crore ರೂಪೀಸ್ ಖರ್ಚಾಯಿತು. ಇವತ್ತು ನಾವು ಯಾವುದೇ ಕೆಲಸ ಮಾಡಿದ್ದೆವು ನಮ್ಮ ರಿಸ್ಯೂಮ್ದಾಗ ಸೊಸೈಟಿ ಡೆವಲಪ್ಮೆಂಟ್ ಮಾಡ್ಬೇಕಂತ ನಾವು ಮಾಡಿದ್ದೆವು. ನಮ್ಮ ರಿಸ್ಯೂಮ್ದಾಗ ಏನದ ಅಂದ್ರೆ ನಿಯರ್ಲಿ HK ಸೊಸೈಟಿಲಿಂತ ನಮ್ಮ ಸೊಸೈಟಿದಾಗ ನಾವು ಎಕ್ಸ್ಪೆಂಡಿಚರ್ ಮಾಡಿದ್ದು ನಿಯರ್ಲಿ 195 crore ರೂಪೀಸ್. ಇದು ಒನ್ ಆಫ್ ದ ಹೈಯೆಸ್ಟ್ ಇನ್ ದಿಸ್ ಮೈ ರಿಸ್ಯೂಮ್. 2 ಟರ್ಮ್. ಮೇಲ್ವೈನ್ ನಾವೇನದ ಅಂತಂದ್ರೆ ಯಾವುದೇ ಇರ್ಲಕ್ಕ ಇವತ್ತು ನಾವು ಇವತ್ತು ಇಂಜಿನಿಯರಿಂಗ್ ಕಾಲೇಜ್ನಾಗ ಫಸ್ಟ್ ಇಯರ್ ಬ್ಲಾಕ್ ಮಾಡಿದೆವು.
ದರ್ಶನಾಪುರ ಸಾಬ್ರು ಇದ್ದರು, ಅವರು ಅಲ್ಮನಿ ಇದ್ದರು, ಅಲ್ಲಿ ಬಂದು ಅವ್ರು ಮಾಡಿದ್ರು. MI ಪಾಟೀಲ್ ಇದ್ದರು. ಅಂದ್ರೆ ರಿಕ್ವೈರ್ಮೆಂಟ್ ಟು ದ NMC ಅಲ್ಲಿ AICT ಅಲ್ಲಿ ಏನು ಬೇಕು 20 ವರ್ಷದಿಂದ ಕ್ಲಾಸ್ ರೂಮ್ ಇದ್ದಿದ್ದಿಲ್ಲ. 20 ಕ್ಲಾಸ್ ರೂಮ್ ಇದ್ದಿದ್ದಿಲ್ಲ. ಇವತ್ತೇನದ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಮಾಡಿದ್ದೆವು. ಇದು ನಮ್ಮ ರಿಜ್ಯೂಮ್ದಾಗ ಏನದ ಅಂತಂದ್ರೆ ಟೋಟಲಿ ಏನದ ಅಂದ್ರೆ ಇವತ್ತು ನಾವು ಬೆಂಗಳೂರಿಗೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನೂ ಮಾಡಿದ್ದೆವು 23 ಕೋಟಿ. ಇದ್ರಾಗೆ ಬರ್ತವೆ ಎಲ್ಲವು. ಏನದ ಅಲ್ಲಿನೂ 23 ಕೊಟ್ಟಿದ್ದೆವು. ಇವತ್ತೂ ಏನದ ಅಂದ್ರೆ ಚಲೋ ನಡೆದಿದೆ. ಫಾದರ್ಸ್ ಅಂದ್ರೆ ಲಾಸ್ಟ್ ಇಯರ್ ಇಟ್ ಹ್ಯಾಸ್ ಸ್ಟಾರ್ಟೆಡ್. ದಿಸ್ ಈಸ್ ಸೆಕೆಂಡ್ ಇಯರ್ ಅಡ್ಮಿಷನ್ ಚಲೋ ಆತ ಜೂನ್ದಲ್ಲಿ. ಇಟ್ ಈಸ್ ರನ್ನಿಂಗ್ ವೆರಿ ವೆಲ್. ಇದು ಅಲ್ಲದೇನು ನಾವು ಫ್ಯೂಚರ್ ಪ್ಲ್ಯಾನ್ನು ಇಟ್ಟಿದ್ದೆವು. ಫ್ಯೂಚರ್ ಪ್ಲ್ಯಾನ್ ಅಂದ್ರೆ ಏನಂತಂದ್ರೆ ಸೈನಿಕ್ ಸ್ಕೂಲ್ ಮಾಡ್ಲಿಕ್ಕತ್ತಿದ್ದೆವು. ಅಂತಾರಾಷ್ಟ್ರೀಯ ಲಿಂಗಾಯತ ಯೂತ್ ವೇದಿಕೆ ವತಿಯಿಂದ ಇದೇ ಫೆಬ್ರವರಿ 23ರಿಂದ 25ರವರೆಗೆ ಹುಬ್ಬಳ್ಳಿಯ BVB ಕಾಲೇಜು ಆವರಣದಲ್ಲಿ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ 2024 ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ILYFನ ಸಂಸ್ಥಾಪಕ ಅಧ್ಯಕ್ಷ ಸಿದ್ದರಾಮ ಜತ್ತಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಲ್ಲ ವೀರಶೈವ ಲಿಂಗಾಯತ ಉದ್ಯಮಿಗಳನ್ನು ಒಂದೇ ವೇದಿಕೆ ಅಡಿಯಲ್ಲಿ ತಂದು ಪರಸ್ಪರ ಸಹಾಯದಿಂದ ಬೆಳೆಯುವ ಸದಾವಕಾಶದಿಂದ ಈ ಕಾನ್ಕ್ಲೇವ್ ಆಯೋಜಿಸಲಾಗುತ್ತಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಮ್ಮ ನಿರ್ಣಯಗಳನ್ನು ಪ್ರಾಯೋಜಿತವಾಗಿ ಅನುಷ್ಠಾನಕ್ಕೆ ತರುವಂತೆ ಉಪಕ್ರಮಗಳನ್ನು ಅಭಿವೃದ್ಧಿಪಡಿಸಲು ಆರ್ಥಿಕ, ಕೈಗಾರಿಕಾ, ವ್ಯಾಪಾರ ಚಟುವಟಿಕೆಗಳನ್ನು ಸಕ್ರಿಯವಾಗಿ ಮುಂದುವರಿಸುವ ಕುರಿತು ಮಾರ್ಗೋಪಾಯಗಳನ್ನು ಕಂಡುಕೊಳ್ಳಲು ಒಟ್ಟಾಗಿ ಚರ್ಚಿಸುವುದು ಇದರ ಮಹಾನ್ ಉದ್ದೇಶವಾಗಿದೆ. ಕರ್ನಾಟಕ ಸರ್ಕಾರವು ಕಲ್ಪಿಸಿರುವ ಕ್ಲಸ್ಟರ್ ಆಧಾರಿತ ವಿಧಾನವನ್ನು ಕೈಗಾರಿಕೋದ್ಯಮಿಗಳು, ವ್ಯಾಪಾರಿಗಳು ಹಾಗೂ ರೈತ ಸಮುದಾಯವನ್ನು ಉತ್ತೇಜಿಸುವುದು, ಜಿಲ್ಲಾ ಮಟ್ಟದಲ್ಲಿ ಸ್ಮಾರ್ಟ್ ಆಪ್ ಘಟಕ ಬಲಪಡಿಸುವುದು, ಸಕ್ರಿಯ ಹಾಗೂ ಉದ್ದೇಶಿತ ಉದ್ಯಮಿಗಳಿಗೆ ಮಾರ್ಗದರ್ಶನ ನೀಡುವುದು, ತಂತ್ರಜ್ಞಾನ ಆಧಾರಿತ ಕೃಷಿ ಪರಿಹಾರಗಳನ್ನು ಅನ್ವಯಿಸುವುದು ಈ ಕಾನ್ಕ್ಲೇವ್ ಉದ್ದೇಶವಾಗಿದೆ ಎಂದು ಹೇಳಿದರು. ರಿಸರ್ಚ್ ಆ್ಯಂಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಇನ್ ದ ವೆಲ್ಫೇರ್ ಆಫ್ ಫಾರ್ಮರ್ಸ್ ಮಾಡಲಿಕ್ಕೆ ಕಮಲಾಪುರ ಹತ್ರ 60 ಎಕರೆ ಲ್ಯಾಂಡ್ ತೊಗೊಂಡು ಈಗ ಕೆಲಸ ಮಾಡ್ತಾ ಇದ್ದೀವಿ. ಈಗ ನಾನು ಎಲ್ಲ ಹಂತಗಳಲ್ಲಿ ಮನೆಯಲ್ಲಿ ಹುಟ್ಟಿದ್ರು ಒಕ್ಕಲ್ತನನೇ, ಓದಿದ್ರು ಒಕ್ಕಲ್ತನನೇ, ಪಾಲಿಸಿಗಳು ಮಾಡಿದ್ರು ಒಕ್ಕಲ್ತನದಲ್ಲೇ, ಸಂಸ್ಥೆಗಳು ನಡೆಸಿದ್ರು ಒಕ್ಕಲ್ತನದಲ್ಲಿ. ಈಗ ಮತ್ತೇನಂತಂದ್ರೆ ವಾಪಸ್ ಮುಂಬೈಗೆ ಬಂದು ನಾನು ರೈತರಿಗೆ ದಾರಿ ತೋರಿಸ್ಬೋದನ್ನೋದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀನಿ. ಊರು ಬಂದು ನನ್ನ ಭೇಟಿಯಾಗಿ ಏನು ಮಾಡ್ಬೋದು, ಅಗ್ರಿಕಲ್ಚರ್ ಟು ಅಗ್ರಿ ಬಿಸ್ನೆಸ್ ಯಾವ ಥರ ಒಯ್ಬೋದು ನಾವು ಅಂತಕ್ಕಂಥ ವಿಚಾರ ಬಂದಾಗ ಅದರ ಬಗ್ಗೆ ನಾನು ವಿವರವಾಗಿ ಹೇಳ್ತೇನೆ. ನಮ್ಮಲ್ಲಿ ಬೆಳೀತಕ್ಕಂಥ ಪ್ರಾಡಕ್ಟ್ಗಳಿಂದಲೇ ನಾವು ಯಾವ ರೀತಿ ನಾವು ಅಗ್ರಿಕಲ್ಚರ್ ಬಿಸ್ನೆಸ್ ಹೋಗ್ಬೋದು. ಪ್ರತಿಯೊಂದರಲ್ಲಿ ಈಗ ನಮ್ಮಲ್ಲಿ ಹಣ್ಣನ್ನು ಬೆಳಿತೀವಿ, ಕಾಯಿಪಲ್ಯವನ್ನು ಬೆಳಿತೀವಿ, ದ್ವಿದಳ ಧಾನ್ಯಗಳನ್ನು ಬೆಳಿತೀವಿ, ಏಕದಳ ಧಾನ್ಯಗಳನ್ನು ಬೆಳಿತೀವಿ. ಬೇಕಾದವೆಲ್ಲ ಸಾಕಷ್ಟು ವಸ್ತುಗಳನ್ನು ಉತ್ಪಾದನೆ ಮಾಡ್ತೀವಿ. ಗುಲ್ಬರ್ಗ ಜಿಲ್ಲೆಯಲ್ಲಿ ರೈತರು ಅವರು ಕೆಲವೇ ಬೆಳೆಗಳು ಬೆಳೆಯೋದರಲ್ಲಿ ನಿಸ್ಸೀಮಿದ್ದಾರೆ. ತೊಗರಿ ಬೆಳೆಯಲ್ಲಿ ಸಾಕಷ್ಟು ಪರಿಣಿತಿ ಇದೆ, ಹತ್ತಿ ಬೆಳೆಯಲ್ಲಿ ಸಾಕಷ್ಟು ಪರಿಣಿತಿ ಇದೆ. ಆಮೇಲೆ ಇತ್ತೀಚೆಗೆ ಜೋಳಂತೂ ಮೊದಲು ಬೆಳೆಸ್ತಾ ಇದ್ದಾರೆ. ಈ ಉಳಿದು ನೀರಿಟ್ಟು ಕಬ್ಬು ಜಾಸ್ತಿ ಬೆಳೀತಾರೆ. ಎಲ್ಲರ ಸ್ವಲ್ಪ ಅದನ್ನು ಬಿಜಾಪುರಕ್ಕೆ ಹೋದರೆ ನೀರು ಮುಖ್ಯ ಹೇಗೆ ಮಾಡಿದ್ರೆ ನಮ್ಮ ಕಲಬುರಗಿಯಲ್ಲಿ ಮಾಡಿಲ್ಲ. ನೀರು 2 ಪ್ರಾಜೆಕ್ಟ್ ಮಾಡಿದ್ರು ನಮ್ಮ ಭಾಗದಲ್ಲಿ ಕಡಿಮೆ. ಸೊ ಅವರು ಆ ಥರ ಅವರು ಜ್ಞಾನದ ಮಟ್ಟ ಅಥವಾ ಅವ್ರ ಪ್ರಯತ್ನ ಜಾಸ್ತಿ ಇದೆ. ಇಲ್ಲಿ ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ನಮ್ಮ ಜನರು ಅವ್ರಿಗಿಂತ ಚಲೋ ಅದಾವ. ಬಿಜಾಪುರಕ್ಕೆ ಹೋಲಿಸಿದ್ರೆ ನಮ್ಮ ಜನರು ಭಾಳ ಚಲೋ ಅದಾವ. ಅಂಥ ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ. ಯಾಕಂದ್ರೆ ಹಾಕಿದ್ದೆಲ್ಲ ಲಾಸೇ ಆಗ್ತದೆ. ಇದ್ರೊಳಗೆ ಎಲ್ಲಿ ಸುಮ್ಮನೆ ಕೈ ಸುಟ್ಟೊಳಗಡೆ ಏನೋ ಬೇರೆ ಮಾಡ. ಬಟ್ ಇಲ್ಲಿ 3-4 ವರ್ಷ ನೀವು ಅದರಲ್ಲಿ ಕಷ್ಟಪಟ್ಟರೆ ನೀವು ಬೇಕಾದಷ್ಟು ಮಾಡ್ಬೋದು. ನಾನು ಕೆಲವು ಉದಾಹರಣೆಗಳು ಹೇಳ್ತೀನಿ. ನೀವು ಕಬ್ಬಿನಲ್ಲಿ ನಾವು ನಮ್ಮದೊಂದು ಅಗ್ರಿ ಇನ್ನೋವೇಟ್ ಅಂತ ಡೆಲ್ಲಿಯಲ್ಲಿ ಒಂದು ಸ್ಪೆಷಲ್ ವಿಂಗ್ ಇದೆ. ಅಲ್ಲಿ ಒಂದು ಬೆಳೆಯಿಂದ ಏನೇನು ನೀವು ಪ್ರಾಡಕ್ಟ್ಗಳು ಮಾಡ್ಬೋದು ಅದರ ಬಗ್ಗೆ ಸಾಕಷ್ಟು ವಿವರವಾಗಿ ಸಂಶೋಧನೆ. ಕಬ್ಬಿನಲ್ಲಿ ಸುಮಾರು 30 ಪ್ರಾಡಕ್ಟ್ ಮಾಡ್ಬೋದು ನಾವು. ಇವನ್ ನೀವು ಹಾಲು ಹೆಂಗೆ ಪ್ಯಾಕ್ ಮಾಡಿ 6 ತಿಂಗಳ ತನಕ ಎಲ್ಲ ಇರ್ತಕ್ಕಂಥ ಸ್ಟೋರೇಜ್ ಟೆಕ್ನಾಲಜಿ ಕಬ್ಬಿಗೆ ಮಾಡ್ಬೋದು. ಈ ಕಬ್ಬು ಸಾಕಷ್ಟು ಬೆಳೀತಾರೆ. ಇಲ್ಲಿ 10 ವರ್ಷದಿಂದ 2500 ರೇಟಿಂದ 2500 ಫ್ಯಾಕ್ಟ್ರಿ ತಡ ಮಾಡ್ಬೋದು. ಬಟ್ ಇವನ್ನೆಲ್ಲ ಹೋಗಲಾಡಿಸಲಿಕ್ಕೆ ವಿದ್ಯಾವಂತರು ಒಕ್ಕಲ್ತನಕ್ಕೆ ಬಂದರೆ ಮಾತ್ರ ಸಾಧ್ಯತೆ ಇದೆ. ಈಗ ಅದನ್ನು ನೀವು ಬಿಜಾಪುರದಲ್ಲಿ ದಾಳಿಂಬೆ ಬೆಳೆದ್ರು ಅವ್ರು ನಮ್ಗಿಂತ ಚಲೋ. ಅವ್ರು ದಾಳಿಂಬೆ ಕಲ್ಕತ್ತಾ ಬೋರ್ಡ್ನಿಂದ ಮಾರ್ತಾರೆ.
ದಾಳಿಂಬೆ ಅಂತಂದರೆ ಸಿಂಗಾಪುರ, ಅಮೆರಿಕ ಎಲ್ಲ ಕಡೆ ಕ್ವಾಲಿಟಿ ಬೇಸ್ಡ್ ರೆಗ್ಯುಲೇಷನ್ ಪ್ರಕಾರ ಮುಟ್ಟಿದ ಮೇಲೆ ಇಲ್ಲಿ ನಮ್ಮಲ್ಲಿ ದಾಳಿಂಬೆ ಜಾಸ್ತಿ ಅಂದರೆ ನಾವು ಬೀಜ ಬಿಡ್ತೀವಿ ಮೇಲಿಂದು ಅಥವಾ ಜ್ಯೂಸ್ ಮಾಡ್ತೀವಿ. ಅದನ್ನು ನೀವು ವೈಜ್ಞಾನಿಕವಾಗಿ ಅದನ್ನು ಶೇಖರಣೆ ಮಾಡಿ ಚೆನ್ನಾಗಿ ಅದಕ್ಕೆ ಹಾರ್ವೆಸ್ಟ್ ಮಾಡೋದು ಎಲ್ಲ ಸೈಂಟಿಫಿಕ್ ಟೆಕ್ನಾಲಜಿ ಮಾಡಿದರೆ ಊರು ಬಿಟ್ಟು ಅದು ರೇಟ್ ಹೆಚ್ಚಾಗ್ತದೆ. ಈ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಸವಾಲಾಗಿ ಸ್ವೀಕರಿಸಿ ಮೂಲೆ ಮೂಲೆಯಲ್ಲಿಯೂ ಪಕ್ಷ ಬಲವರ್ತನೆಗೆ ಶಕ್ತಿ ಮೀರಿ ಕೆಲಸಕ್ಕೆ ಕಾರ್ಯಕರ್ತರು ಕೈ ಜೋಡಿಸಬೇಕು ಎಂದು ಜೆಡಿಎಸ್ನ ನೂತನ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಕರೆ ನೀಡಿದರು. ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷರ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಆಡಳಿತಾವಧಿಯಲ್ಲಿ ಕಲಬುರಗಿ ಯಾದಗಿರಿ ಜಿಲ್ಲೆಗೆ ಕೃಷ್ಣ ಮೇಲ್ದಂಡೆ ಯೋಜನೆ, ನೀರಾವರಿ ಕ್ಷೇತ್ರ, ಕೃಷಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಪಡಿಸಿ ಕೊಡುಗೆ ನೀಡಿದ್ದಾರೆ. ಈ ದಿಸೆಯಲ್ಲಿ ಪಕ್ಷದ ಅಸ್ತಿತ್ವವಿದೆ ಎಂದರು. ಹಾಗೂ ದೇವೇಗೌಡ ಅಪ್ಪಾಜಿಯವರ ಮೇಲೆ ಇಟ್ಟಂತ ಪ್ರೀತಿ ಮತ್ತು ನಮ್ಮ ಮೇಲೆ ಕೂಡ ತಾವು ನಮ್ಮ 3 ಜನರ ಮೇಲೂ ಕೂಡ ಇವತ್ತು ಇಟ್ಟಂತ ನಿಮ್ಮ ಈ ಪ್ರೀತಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಪಕ್ಷ ಒಂದು ಜವಾಬ್ದಾರಿತವಾದಂಥ ಸ್ಥಾನ ನಮ್ಮನ್ನ ಕೊಟ್ಟಿದೆ. ವಿಶೇಷವಾಗಿ ಇದರಲ್ಲಿ ಈ ಭಾಗದಲ್ಲಿ ಇವತ್ತು ಮೊನ್ನೆ ತಾನೇ ಚುನಾವಣೆಯಲ್ಲಿ ಕೇವಲ ಅಲ್ಪ ಮತಗಳಿಂದ ಮಾತ್ರ ದೇವೇಗೌಡರ ನೇತೃತ್ವ ಕೆಲಸವನ್ನು ಮೆಚ್ಚಿ ನಮ್ಮ ಜೋರಿಗೆಯಲ್ಲಿ ಇವತ್ತು ಏನು ಸ್ವಲ್ಪ ಮತಗಳಿಂದ ಇವತ್ತು ನಾವು ಸೋಲನ್ನ ಕಂಡಿದ್ದೀವಿ. ಜೆಡಿಎಸ್ ಪಕ್ಷ ಎಲ್ಲಿದೆ ಎಂಬುದೊಂದು ಪ್ರಶ್ನೆ ಕೂಡ ಈ ಭಾಗದಲ್ಲಿ ಈಗ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತು ಸವಾಲ ರೀತಿಯಾಗಿ ನಾವು ಇವತ್ತು ಸ್ವೀಕಾರ ಮಾಡ್ತಾ ಇದ್ದೀವಿ. ಪಕ್ಷದ ಸಂಘಟನೆ ಮೂಲೆ ಮೂಲೆಗಳಲ್ಲಿ ನಾವು ಮತ್ತು ದೊಡ್ಡಗೌಡರು, ನಾಟಿಕರವರು ಎಲ್ಲರೂ ಸೇರಿ ಪೂರ ನಮ್ಮ ಪಕ್ಷದ ತಂಡ ಯಾರು ಕೂಡ ಅನ್ನಂತೆ ಬಯಸಿದೆ. ನಾವು ಯಾರು ಅಧ್ಯಕ್ಷರಿದ್ದೇವೆ ಅಂತ ನಾವು ಜಂಬ ಪಡ್ಕೊತಾ ಇಲ್ಲ. ನಾವೊಂದು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ, ಕಾರ್ಯಕರ್ತನಾಗಿ ನಿಮ್ಮ ಮನೆ ಬಾಗಿಲುಗಳಿಗೆ ಬಂದು ನಾವು ನಮ್ಮ ಪಕ್ಷದ ಸಂಘಟನೆಯನ್ನ ಗಟ್ಟಿ ಮಾಡ್ತೀವಿ ಎಂಬ ಮಾತನ್ನು ಇವತ್ತು ವ್ಯಕ್ತಪಡಿಸ್ತಾ ಇದ್ದೀವಿ. ಈ ಭಾಗದಲ್ಲಿ ವಿಶೇಷವಾಗಿ ಅನೇಕ ಸಮಸ್ಯೆಗಳಿವೆ. ರೈತರ ಸಮಸ್ಯೆ ಆಗಿರ್ಬೋದು, ನೀರಾವರಿ ಸಮಸ್ಯೆ ಆಗಿರ್ಬೋದು. ಇವತ್ತು ಬಹಳಷ್ಟು ಜನರಿಗೆ ಹೊಟ್ಟೆಗೆ ಊಟನೂ ಕೂಡ ಸಿಗ್ತಾ ಇಲ್ಲ. ಮೊನ್ನೆ ತಾನೇ ಪೇಪರಲ್ಲೂ ಕೂಡ ನಾವು ನೋಡಿದ್ವಿ. ಕುಮಾರಸ್ವಾಮಿ ಅವರು ಹೇಳಿದ್ರು, ಒಂದು ಪತ್ರಿಕೆಯಲ್ಲಿ ಬಂದಿತ್ತು, ನೌಕರಿಗಾಗಿ ಹೋದಂಥವ್ರ ಅಪ್ಪ ಮಗ ಅವರಿಗೆ ನೌಕರಿಯನ್ನ ಸಿಗದ ಕಾರಣಕ್ಕಾಗಿ ರೈಲ್ವೆ ಮುಖಾಂತರ ಹೋಗ್ಬೇಕಾದ್ರೆ ಟಿಕೆಟಿಗೆ ದುಡ್ಡು ಕೂಡ ಇರಲಿಲ್ಲ. ಅಂಥವರು ಪ್ರಯಾಣ ಮಾಡುವಾಗ ಅವ್ರಿಗೆ ಕೆಳಗಡೆ ಇಳಿಸ್ತಾರೆ. ಇಳಿಸಿದಾಗ 3 ಹೊತ್ತು 3 ಟೈಮ್ 3 ದಿನ ಅವ್ರಿಗೆ ಊಟ ಸಿಗದ ಕಾರಣಕ್ಕಾಗಿ ಮಗ ಆತ್ಮಹತ್ಯೆ ಮಾಡ್ಕೊತಾರೆ. ಇದು ಪತ್ರಿಕೆಯಲ್ಲಿ ಬರ್ತಿತ್ತು, 5ನೇ ತಾರೀಕು ಪತ್ರಿಕೆ. ಯಾಕೆ ಮಾತಾಡ್ತಾ ಇದ್ರೆ ಅಂದ್ರೆ ನಮ್ಮ ನಾಯಕರ ಬಗ್ಗೆ ಬಹಳ ಓದಬೇಕಾದ್ರೆ ಕಣ್ಣೀರು ಬರ್ತಾ ಇದೆ ಅಂತಂದ್ರು ಕುಮಾರಸ್ವಾಮಿ. ಇಂಥವೆಲ್ಲ ವಿಷಯಗಳನ್ನು ಅನೇಕ ಸಮಸ್ಯೆಗಳು ಇವತ್ತು ನಾವು ಬಗೆಹರಿಸಬೇಕಾಗಿದೆ. ಕೇವಲ ಪಕ್ಷ ಬೆಳೆಸೋದು ಒಂದ್ ಕಡೆ ಇದ್ರೆ, ಇವತ್ತು 5 ಗ್ಯಾರಂಟಿ ಮುಖಾಂತರ ಇವತ್ತು ಎಲ್ಲರಿಗೆ ನಾವು ಅಕ್ಕಿ ಕೊಡ್ತಾ ಇದ್ದೀವಿ, ಎಲ್ಲರ ಮನೆಗೆ ದುಡ್ಡು ಸಿಗ್ತಾ ಇದೆ ಅಂತ ಇದೆ ಇವತ್ತು ಇಂಥ ಸರ್ಕಾರ ಹೇಳ್ತಾ ಇದೆ. ಅದೊಂದು ಉದಾಹರಣೆ ಮೂಲಕ ಪತ್ರಿಕೆ 5ನೇ ತಾರೀಕು ಯಾವ ವಿಜಯವಾಣಿ ಪತ್ರಿಕೆಯಲ್ಲಿ 5ನೇ ತಾರೀಕಲ್ಲಿ ಬಂದಿದ್ದು ನೋಡಿದ್ರೆ ಬಹಳ ದುಃಖ ಆಗ್ತದೆ. ಇನ್ನೂ ಕೂಡ ಈ ಪರಿಸ್ಥಿತಿ ನಮ್ಮ ದೇಶದಲ್ಲಿ. ಆದ ಕಾರಣ ನಾವೆಲ್ಲರೂ ಇವತ್ತು ಪ್ರತಿಯೊಂದು ಸಮಸ್ಯೆ ತಾವೆಲ್ಲರೂ ಹಿಂದೆ ಯಾವ ಥರ ಜನತಾದಳ ಪಕ್ಷಕ್ಕಾಗಿ ದುಡಿದಿದ್ದೀವಿ. ಇವತ್ತು ಈ ಭಾಗದಲ್ಲಿ ನೀರಾವರಿ ಯಾರಾದರೂ ಕೊಟ್ಟಿದ್ದ ಇತಿಹಾಸ ಇದ್ರೆ ಅದು ಕೇವಲ ದೇವೇಗೌಡರು, ಕೇವಲ ಜನತಾದಳ ಪಕ್ಷ. ಇವೆಲ್ಲ ತಾವು ದಯಮಾಡಿ ಅರ್ಥ ಮಾಡ್ಕೋಬೇಕು. ಬಹಳಷ್ಟು ತೊಂದರೆಗಳು, ವಿಷಯಗಳು ಇದೆ, ಅವೆಲ್ಲ ನಮ್ಮ ಮುಂದೆ ಇರಬೇಕು. ನಾವು ನಿಮ್ಮ ತಾಲೂಕುಗಳಲ್ಲಿ, ನಿಮ್ಮ ಕಾಲನಿಗಳಲ್ಲಿ ಯಾವುದೇ ಒಂದು ಊರಲ್ಲಿ ಸಮಸ್ಯೆ ಇದ್ರೂ ಕೂಡ ನಿರ್ಭಯವಾಗಿ ಇವತ್ತು ಜನತಾದಳ ಪಕ್ಷ ನಿಮ್ಮ ಬೆನ್ನೆಲುಬಾಗಿ ನಿಲ್ಲುತ್ತೆ ಎಂಬ ಮಾತನ್ನ ಹೇಳಲು ವ್ಯಕ್ತಪಡಿಸ್ತಾ ಇದ್ದೀವಿ. ಆದ ಕಾರಣ ತಮ್ಮೆಲ್ಲರಿಗೂ
ಕಳಕಳಿ ಮನವಿ. ಬೆಳಗಿನ ಜಾವ ಇವತ್ತು ನಾವೇ ಅನ್ಕೊಂಡಿಲ್ಲ ಇಂಥ ಒಂದು ಸ್ವಾಗತ ನಮಗೆ ಸಿಗುತ್ತೆ. ಇದು ಅಭಿನಂದನೆ ಅಲ್ಲ, ಇದು ನಿಮ್ಮ ಪ್ರೀತಿಯ ಒಂದು ಭಿಕ್ಷೆ ಎಂಬ ಮಾತನ್ನು ನಾವು ಹೇಳಲು ಬಯಸ್ತಾ ಇದ್ದೀವಿ. ಇಂಥ ಒಂದು ಸ್ವಾಗತ ತಾವೆಲ್ಲರೂ ತಮ್ಮ ಅಮೂಲ್ಯವಾದ ಸಮಯವನ್ನು ಬದುಕಿದ್ವಿ. ಇವತ್ತು ನಮ್ಮ ಪಕ್ಷದ ಮೇಲೆ ಪ್ರೀತಿ, ನಮ್ಮ ಮೇಲೆ ಪ್ರೀತಿ, ಏನೋ ಒಂದು ಕಾರ್ಯ ಇವತ್ತು ಕೇವಲ ರಾಷ್ಟ್ರೀಯ ಪಕ್ಷಗಳನ್ನೇ ಆಳ್ತಾ ಇವೆ. ಇವತ್ತು ಪ್ರಾದೇಶಿಕ ಪಕ್ಷಗಳು ಕೂಡ ಇವತ್ತು ಮೇಲೆ ಬರಬೇಕು. ನಾವೆಲ್ಲರೂ ದುಡಿಯೋಣ, ಪಕ್ಷ ಸಂಘಟನೆ ಮಾಡೋಣ. ಏನಿದು ಒಂದು ತಾವೆಲ್ಲರೂ ಛಲವನ್ನ ತಗೋಬೇಕಾಗುತ್ತೆ. ತಾವೆಲ್ಲರೂ ಕೂಡ ಇವತ್ತು ಕಾರ್ಯಕರ್ತರು. ಇನ್ನು ಇದೇ ವೇಳೆಯಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷ ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಮಾತನಾಡಿ, ಪ್ರತಿ ತಿಂಗಳಿನಲ್ಲಿ ಪ್ರತಿ ತಾಲೂಕಿಗೊಂದು ಭೇಟಿ ನೀಡಿ ಪಕ್ಷ ಸಂಘಟಿಸೋಣ. ಬಿಜೆಪಿಯೊಂದಿಗೆ ಮೈತ್ರಿಯಿಂದಾಗಿ ಅಲ್ಪಸಂಖ್ಯಾತರು, ಒಬಿಸಿ ವರ್ಗದವರು ಪಕ್ಷದಿಂದ ದೂರ ಉಳಿಯುವ ಪ್ರಶ್ನೆ ಇಲ್ಲ ಎಂದರು. ಏನು ಈ ರಾಜ್ಯದ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡರು, ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು, ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾದ ಜಿ ಟಿ ದೇವೇಗೌಡರು ಮೊದಲ ಬಾರಿಗೆ ಕೋರ್ ಕಮಿಟಿ ರಚನೆ ಮಾಡಿ ಇಡೀ ನಮ್ಮ ಭಾಗದಲ್ಲಿ ಪುನಶ್ಚೇತನ ಪರ್ವವನ್ನು ಮಾಡುವ ಮುಖಾಂತರ ಪಕ್ಷದ ಪುನಶ್ಚೇತನಗೊಳಿಸಲು ಕಾರ್ಯಕ್ರಮ ಮಾಡುವ ಜೊತೆಗೆ ಇವತ್ತು ಹೊಸ ರಾಜ್ಯದ ಪದಾಧಿಕಾರಿಗಳ ಜವಾಬ್ದಾರಿಯನ್ನು ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅಣ್ಣವರು ಏನು ನಮಗೆ ಕಾರ್ಯಾಧ್ಯಕ್ಷರನ್ನಾಗಿ ಶಿವಕುಮಾರ್ ಅವರಿಗೆ, ಬಾಲಾಜಿ ಅವರಿಗೆ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ಮಹತ್ವದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಬಹಳಷ್ಟು ಹಿಂದಿನಲ್ಲೂ ಕೂಡ ನಮ್ಮ ಜನತಾ ಪರಿವಾರದಲ್ಲಿ ನಮ್ಮ ತಂದೆಯವರು ಕೂಡ ಜಿಲ್ಲಾಧ್ಯಕ್ಷರಾಗಿ 96ರಲ್ಲಿ ಏನಾದರೂ ಈ ಪಕ್ಷದ ಕಚೇರಿ ಅವರ ಒಂದು ಅಧ್ಯಕ್ಷ ಇದ್ದಂಥ ಸಂದರ್ಭದಲ್ಲೇ ಅಡಿಗೆಲು ಸಮಾನ ಮಾಡಿರ್ತಕ್ಕಂಥ ಇತಿಹಾಸವನ್ನು ಇವತ್ತು ನಾವು ಎಂದೂ ಮರೆಯುವಂತಿಲ್ಲ. ಇವತ್ತು ಮತ್ತೆ ನಾವು ಜೆಡಿಎಸ್ ಪಕ್ಷಕ್ಕೆ ಬಂದು ಸ್ಪರ್ಧೆ ಮಾಡಿ ನಾವು ಸೋತಿರಬಹುದು ಕಡಿಮೆ ಮಾಡೋದ್ರಿಂದ. ಆದರೂ ಕೂಡ ಜಿಲ್ಲೆಯಲ್ಲಿ ಹಿಂದೆ ಯಾವ ರೀತಿ ಜನತಾದಳ ಕಲಬುರಗಿ ಜಿಲ್ಲೆಯಲ್ಲಿ ಅಖಂಡ ಕಲಬುರಗಿ ಜಿಲ್ಲೆ ಜಾಗತೀರ ಕಲಬುರಗಿ, ಅದೇ ರೀತಿಯಾಗಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ರಾಜ್ಯ ನಾಯಕರ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನತೆಯನ್ನು, ಹಿಂದಿನ ಎಲ್ಲ ಹಳೆಯ ನಮ್ಮ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ವಿಶ್ವಾಸ ತೆಗೆದುಕೊಂಡು ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಜೆಡಿಎಸ್ ಪಕ್ಷದ ಧ್ವಜವನ್ನು ಆರಿಸುವ ಮುಖಾಂತರ ಪ್ರಾಮಾಣಿಕ ಕೆಲಸವನ್ನು ಮಾಡಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಇವತ್ತು ಈ ದೇಶದಲ್ಲಿ, ರಾಜ್ಯದಲ್ಲಿ ರೈತರಿಗಾಗಿ ಯಾವುದಾದ್ರೂ ಸರ್ಕಾರ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಅದು ಸನ್ಮಾನ್ಯ ದೇವೇಗೌಡರ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಈ ಭಾಗದ ನಾಡಿನ ರೈತರಿಗೆ ಸಾಲವನ್ನು ಮನ್ನಾ ಮಾಡಿ ಈ ಭಾಗದ ನೀರಾವರಿ, ಕೃಷ್ಣ ಭಾಗ್ಯದಲ್ಲಿ ನೀರಾವರಿ ಯೋಜನೆಯನ್ನು ತರುವುದರ ಮುಖಾಂತರ ಇವತ್ತು ನಮ್ಮ ಜೆಡಿಎಸ್ ಸರ್ಕಾರ ಇಲ್ಲೇ ಕೆಲಸ ಮಾಡಿದೆ. ಈ ಬಾರಿ ಇಡೀ ದೇಶದಲ್ಲಿ ಮೊನ್ನೆ ನೋಡಿದ ಜನವರಿ 22ನೇ ತಾರೀಕಿನ ದಿವಸ ದೇಶ ಅಷ್ಟೇ ಇಡೀ ವಿಶ್ವದಲ್ಲಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಇತಿಹಾಸವನ್ನು ನಿರ್ಮಾಣ ಮಾಡಿದೆ. ಅದೇ ಥರ ನಮ್ಮ ಜಿಲ್ಲೆಗೆ ದೇಶಕ್ಕೆ ಯಾವ ರೀತಿ ಬಾಲರಾಮನ ಮೂರ್ತಿ ಸ್ಥಾಪನೆ ಮಾಡಿದರು, ಕಲಬುರಗಿ ಜಿಲ್ಲೆಗೆ ಬಾಲರಾಜನ ಅಧ್ಯಕ್ಷರನ್ನು ಮಾಡಿ ನಮ್ಮ ಜಿಲ್ಲೆಯ ಪಕ್ಷವನ್ನು ಸಂಘಟನೆ ಮಾಡತಕ್ಕಂಥದಕ್ಕೆ ಒಂದು ನಾಯಕರು ವಹಿಸಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ನಾಟಕರು ಹೇಳಿದರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ದೂರ ಉಳಿತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಹಿಂದುಳಿದ ದಲಿತರು, ಅಲ್ಪಸಂಖ್ಯಾತರು ದೂರ ಉಳಿಯುವಂಥ ಪ್ರಶ್ನೆಯನ್ನ ಜಾತ್ಯತೀತ ಜನತಾದಳ ಸಿದ್ಧಾಂತವನ್ನ ನಮ್ಮ ಪಕ್ಷ ಯಾವತ್ತೂ ಮರೆಯುವುದಿಲ್ಲ, ನಿಮ್ಮ ಜೊತೆ ಯಾವತ್ತೂ ಇದ್ದೇವೆ ಅಂತಕ್ಕಂಥದ್ದನ್ನು ಕೂಡ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾರೆ. ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ ನಾಟಿಕರ್, ಬಸವರಾಜ ಬಿರಿಬಿಟ್ಟಿ, ದೇವೇಗೌಡ ತೆಲ್ಲೂರ್, ಶ್ಯಾಮರಾವ್ ಸೂರೇನ್, ಎಸ್ ಸಲ್ಗರ್, ಸುನಿತಾ ತಳವಾರ್, ಸಹ ಜಿಲ್ಲಾ ಉಸ್ತುವಾರಿ ಅಶೋಕ್ ಗುತ್ತೇದಾರ್, ದಂಡಪ್ಪ ಸಾಹು ಕುಳ್ಗೇರ, ಮಹೇಶ್ವರ್ ರಿವಾಲಿ, ಶಿವಾನಂದ ದ್ಯಾಮಗೊಂಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇಂದು ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಲೋಕಸಭೆಯಲ್ಲಿ ಶೂನ್ಯಕಾಲದಲ್ಲಿ ಕಲಬುರಗಿ ಮತ್ತು ಬೆಂಗಳೂರಿನ ನಡುವೆ ಹೊಸ ರೈಲು ನಡೆಸಲು ಪ್ರಸ್ತಾಪಿಸಿದರು. ಲೋಕಸಭೆಯಲ್ಲಿ ಮಾತನಾಡಿದ ಅವರು, ನಮ್ಮ ಕಲಬುರಗಿಯ
ಸಾವಿರಾರು ನಾಗರಿಕರ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುವ ಅತ್ಯಂತ ಮಹತ್ವದ ವಿಷಯದ ಬಗ್ಗೆ ಪ್ರಸ್ತಾಪಿಸುತ್ತಿದ್ದೇನೆ ಎಂದರು. ಆರ್ಟಿಐ ಇಂದ ಪಡೆದ ಮಾಹಿತಿಯನ್ನು ಪ್ರಸ್ತಾಪಿಸಿ ಕಲಬುರಗಿಯಿಂದ ಬೆಂಗಳೂರು ಮಧ್ಯೆ ದಿನಾಲು 2100 ಟಿಕೆಟ್, ಬೆಂಗಳೂರಿನಿಂದ ಕಲಬುರಗಿಗೆ ಸರಿಸುಮಾರು 3300 ಟಿಕೆಟ್ ಬುಕ್ಕಿಂಗ್ ಆಗುತ್ತಿದೆ. ಇದರ ಜೊತೆಗೆ ದಿನಾಲು ಕಲಬುರಗಿಯಿಂದ ಬೆಂಗಳೂರಿಗೆ ಸರಿಸುಮಾರು 60 ರಿಂದ 70 ಖಾಸಗಿ ಮತ್ತು ಸರ್ಕಾರಿ ಬಸ್ಗಳು ಓಡಾಡುತ್ತಿವೆ. ಇದೆಲ್ಲ ಕೂಡಿಸಿದ್ರೆ ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗುವವರ ಸಂಖ್ಯೆ ಸರಿಸುಮಾರು 10,000 ಜನಕ್ಕಿಂತ ಮೇಲಿದೆ ಎಂದರು. ಬಸವ ಎಕ್ಸ್ಪ್ರೆಸ್ ಮತ್ತು ಸೋಲಾಪುರ ಹಾಸನ ಎಕ್ಸ್ಪ್ರೆಸ್ ನಂತಹ ರೈಲುಗಳ ಕೋಟಾಗಳಲ್ಲಿ ವ್ಯವಸ್ಥಿತವಾಗಿ ಕಡಿತಗೊಳಿಸಿರುವುದು ಪರಿಸ್ಥಿತಿಯನ್ನು ಉಲ್ಬಣಗೊಳಿಸಿದೆ. ಕಲಬುರಗಿಯ ಜನರು ಖರೀದಿಸಲಾಗದ ಟಿಕೆಟ್ಗಳನ್ನು ಪಡೆಯಲು ಸೋಲಾಪುರದಿಂದ ಟಿಕೆಟ್ ತೆಗೆದು ಕಲಬುರಗಿಯಲ್ಲಿ ಟ್ರೈನ್ ಹತ್ತುವ ಪರಿಸ್ಥಿತಿ ಎದುರಾಗಿದೆ. ಸ್ವಾತಂತ್ರ್ಯ ಬಂದು 77 ವರ್ಷಗಳಾದರೂ ಕಲಬುರಗಿ ಬೆಂಗಳೂರು ನಡುವೆ ಮೀಸಲಾದ ರೈಲಿನ ಕೊರತೆ ಎದ್ದು ಕಾಣುತ್ತಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶದ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಗೆ ಗಣನೀಯ ಕೊಡುಗೆ ನೀಡುವ ಕಲಬುರಗಿಯ ಜನರು ಬೇರೆ ಕಡೆಯಿಂದ ಬರುವ ಕಲಬುರಗಿಯಿಂದ ಹಾದು ಹೋಗುವ ರೈಲುಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಕಲಬುರಗಿಯು ಕಲ್ಯಾಣ ಕರ್ನಾಟಕ ಪ್ರದೇಶದ ಪ್ರಧಾನ ಕಚೇರಿಯಾಗಿರುವುದರಿಂದ ಉದ್ಯೋಗ, ಸಭೆಗಳು ಮತ್ತು ವ್ಯಾಪಾರದಂತಹ ವಿವಿಧ ಕಾರಣಗಳಿಗಾಗಿ ಗಣನೀಯ ಸಂಖ್ಯೆಯ ಜನರು ಬೆಂಗಳೂರಿಗೆ ಪ್ರಯಾಣಿಸುತ್ತಾರೆ. ಮೀಸಲಾದ ರೈಲು ಸೇವೆಯ ಅನುಪಸ್ಥಿತಿಯು ಸಾಮಾನ್ಯ ಜನರಿಗೆ ಅನಾನುಕೂಲತೆಯನ್ನು ಉಂಟು ಮಾಡುತ್ತಿದೆ. ಆದರೆ ಪ್ರದೇಶದ ಒಟ್ಟಾರೆ ಬೆಳವಣಿಗೆ ಮತ್ತು ಸಂಪರ್ಕಕ್ಕೆ ಅಡ್ಡಿಯಾಗುತ್ತಿದೆ. ಆದ್ದರಿಂದ ಬೆಂಗಳೂರು ಕಲಬುರಗಿ ಬೆಂಗಳೂರು ಹೊಸ ರೈಲು ಸೇವೆಯನ್ನು ಶೀಘ್ರವಾಗಿ ಆರಂಭಿಸಲು ಮಾನ್ಯ ಸಚಿವರಲ್ಲಿ ಕೇಳಿಕೊಂಡರು. ಜಾಧವ್ ಜಿ, I rise today to draw your attention to a matter of utmost importance that directly impacts the lives of thousands and thousands of Gulbarga citizens. Sir, this issue at hand pertains to the critical need for the dedicated train service between Gulbarga, Bangalore, a demand echoed by the common man who seeks efficient and reliable connectivity for their daily lives. Speaker, sir, I would like to place on record that as per the information obtained through the Rights of Information Act for the year 2022-23, the daily ticket booking between Bengaluru, Gulbarga and Gulbarga, Bengaluru, respectively 3262 and 2100. The current scenario witnesses over 60 to 70 buses, both government and private, community between Gulbarga and Bangalore every day. Additionally, 2 flights operate on this route and considerable number of individuals rely on private vehicles. Taking all modes of transport into account, it is estimated that a minimum of 8,000 to 10,000 people travel one way between Gulbarga and Bangalore on daily basis. However, the existing rail services face severe challenges. Systematic reduction in quotas for the train like Baswa Express and Solapur Hasan Express have exacerbated the situation. The people of Gulbarga are left with limited option, often resorting to the booking ticket from the preceding station and alerting their boarding points such as Solapur. Moreover, despite of 77 years of independence, there is a glaring absence of dedicated train between Gulbarga and Bangalore. The people of Gulbarga who contribute significantly to the growth of and development of Kalyan Karnataka region find themselves dependent on this. Sir, I sincerely request Railway Minister, Honorable Railway Minister through you to immediately start a train from Gulbarga to Bangalore. Shri Ram Mohan Naidu and all. Thank you, sir. ಜಿಲ್ಲಾ ಪಂಚಾಯತ್ ಕಲಬುರಗಿ, ತಾಲೂಕು ಪಂಚಾಯತ್ ಆಳಂದ್, ಗ್ರಾಮ ಪಂಚಾಯತ್ ಕಾರ್ಯಾಲಯದ ಸಹಯೋಗದಲ್ಲಿ ಸರ್ಸಂಬ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇದೇ ವೇಳೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಥವನ್ನು ರಾಜಬೀದಿಯ ಮುಖಾಂತರ ಮೆರವಣಿಗೆ ಮಾಡುವುದರ ಮೂಲಕ ವಿವಿಧ ಶಾಲೆಯ ಮುದ್ದು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡುವುದರ ಮೂಲಕ ಸ್ವಾಗತಿಸಲಾಯಿತು. ಇನ್ನು ಕಾರ್ಯಕ್ರಮವನ್ನು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಾನಪ್ಪ ಕಟ್ಟಿಮನಿ, ಜಗನ್ನಾಥ ದೇಶಮುಖ್ ಸೇರಿದಂತೆ ವೇದಿಕೆ ಮೇಲಿರುವ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾನಪ್ಪ ಕಟ್ಟಿಮನಿ ಮಾತನಾಡಿದರು. ಈ ಕಳೆದ 3 ತಿಂಗಳಿಂದ ನಮ್ಮ ಸಂವಿಧಾನ ಪೀಠಕ್ಕೆ ಎಲ್ಲಾ ಶಾಲೆಗಳಲ್ಲಿ ಪ್ರತಿದಿನ ಹೇಳಿಸಿಕೊಡ್ಬೇಕಂತ ಹೇಳಿ ಸರ್ಕಾರ ಆದೇಶ ಕೂಡ ಮಾಡಿದೆ. ಹಾಗೆ ಎಲ್ಲ ಶಾಲೆಗಳಲ್ಲಿ ಮಕ್ಕಳಿಗೆ ಈಗಾಗಲೇ ಸಂವಿಧಾನ ಪೀಠಕ್ಕೆ ಹೇಳಿಕೊಡ್ತಾ ಇದೆ. ತಾವೆಲ್ಲರೂ ಸಾಕಷ್ಟು ವಿಷಯಗಳು ಆ ಸಂವಿಧಾನದಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಅದರಲ್ಲಿ ಅಡಗಿವೆ. ನಾವು
ಅರ್ಥ ಮಾಡಿಕೊಳ್ಬೇಕು. ಈಗ ಗ್ರಾಮ ಪಂಚಾಯಿತಿಯ ಏನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಯ್ಕೆ ಆಗಿ ಬರ್ತಾರಲ್ಲ, ಕಾರಣ ಏನಂತ ತಾವೆಲ್ಲರೂ ಗೊತ್ತು ಮಾಡ್ಕೋಬೇಕು. ಸಂವಿಧಾನನೇ ಅದಕ್ಕೆ ಕಾರಣ. ಇಲ್ಲಿ ನಿಮ್ಮ ಅಧ್ಯಕ್ಷರೆಲ್ಲ ಕುಂತಿದಾರಲ್ಲ, ಅದಕ್ಕೆ ಕಾರಣ ಅಂದ್ರೆ ಸಂವಿಧಾನನೇ. ನೀವೆಲ್ಲ ಮಹಿಳೆಯರು ಇವತ್ತು ಚೇರ್ ಮೇಲೆ ಕುಂತು ಪುರುಷರಿಗೆ ಸರಿಸಮಾನವಾಗಿ ಕುಳಿತಿದ್ರೆ ಆ ಸಮಾನತೆ ಹಕ್ಕಲಿಂದನೇ, ಸಂವಿಧಾನ ರಚನೆಗೊಂಡ ಸಮಾನತೆ ಹಕ್ಕಲಿಂದನೇ ತಾವೆಲ್ಲ ಇಲ್ಲಿ ಕುಳಿತಿದ್ದೀರಿ ಮತ್ತು ಶಾಲೆ ಕಲಿಯಕ್ಕೂ ಕೂಡ ಅವಕಾಶ ಸಿಕ್ಕಿದೆ. ಇದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನೆ ಮಾಡಿದ ಒಂದು ಕಾರಣದಿಂದಲೇ ಅಂತ ನಾವು ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಮಹಾದೇವ್ ಖಾನಾಪುರ್, ಪಿಡಿಒ ಗುರುನಾಥ್, ಪಂಡಿತ್ ಖಾನಾಪುರ್, ಪಂಡಿತ್ ಜಿಡ್ಗೆ, ಸಾತಲಿಂಗ ಪಾಟೀಲ್, ಸಂತೋಷ ಬಕರೆ, ಪಿಎಸ್ಐ ದಿನೇಶ್, ಜಿತೇಂದ್ರ ತಳವಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ, ಎಎಸ್ಎಂ ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147796454 ಮತ್ತು 08472240066 240066. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಚಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು
ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್, ಹೈವೇ ರೆಸಾರ್ಟ್, ಕೆರೆ ಬೋಸ್ಗ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.